ಆತ್ಮೀಯ ವಿದ್ಯಾರ್ಥಿಗಳೇ, ಎಲ್ಲರಿಗೂ ಬ್ರಿಲಿಯಂಟ್ ಅಕಾಡೆಮಿ ಹುಬ್ಬಳ್ಳಿಯಲ್ಲಿ ಸ್ವಾಗತ ಸುಸ್ವಾಗತ. ಇವತ್ತು ಒಂದು ಬ್ಯೂಟಿಫುಲ್ ಎಕ್ಸಲೆಂಟ್ ಟ್ರಿಕ್ ಹೇಳ್ಕೊಡ್ತಾ ಇದ್ದೀನಿ. ಮ್ಯಾಥ್ಸ್ನಲ್ಲಿ ನಿಮಗೆ 2 ಮೆಥಡ್ಸನ್ನು ನಾನು ತೋರಿಸ್ತೇನೆ. ಅದರಲ್ಲಿ ನಿಮಗೆ ಯಾವುದು ಲೈಕ್ ಆಗುತ್ತೆ ಅಲ್ಲ, ಅದು ನನಗೆ ಕಾಮೆಂಟ್ ಬಾಕ್ಸ್ನಲ್ಲಿ ಪ್ಲೀಸ್ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ ಹೇಳಬೇಕಾಗಿದೆ. ಓಕೆ, ಇಟ್ ಇಸ್ ಮೈ ಹಂಬಲ್ ರಿಕ್ವೆಸ್ಟ್. ನೋಡಿ ಮೈ ಡಿಯರ್ ಸ್ಟೂಡೆಂಟ್ಸ್, ನನಗೆ ಸಡನ್ ಆಗಿ ಒಂದು ನಂಬರ್ ಕೊಡಲಾಗುತ್ತದೆ. ಅದು ನಂಬರ್ ಸಪೋಸ್ ಟು ಫೈಂಡ್ ದ ಸ್ಕ್ವೇರ್ ರೂಟ್ ಆಫ್ 357 ಅಂತ ಹೇಳಿದ ತಕ್ಷಣವೇ ನನ್ನ ಹತ್ರ 2 ಚಾಯ್ಸಸ್ ಇದ್ದಾವೆ. ಇದು ನಾನು 2 ರೀತಿಯಿಂದ ನಾನು ಸಾಲ್ವ್ ಮಾಡಿಕೊಂಡು ಇದರದ್ದು ಸ್ಕ್ವೇರ್ ರೂಟ್ ಆಫ್ 357 ಫೈಂಡ್ ಔಟ್ ಮಾಡ್ಬೋದು. ಒಟ್ಟು ಮೊದಲನೆಯದು ನಮಗೆ ಶಾಲೆಯಲ್ಲಿ ಕಾಲೇಜುಗಳಲ್ಲಿ ಹೇಳಿಕೊಟ್ಟಂತಹ ಪ್ರೊಸೀಜರ್, ಅದರ ಪ್ರಕಾರ ನಾನು ಏನು ಮಾಡ್ತೀನಿ ಅಂದರೆ ಇದು 357 ಈ ಥರ ಬರ್ಕೋತೀನಿ ಮೈ ಡಿಯರ್ ಸ್ಟೂಡೆಂಟ್. 357.0000 ಅಂತ ಬರ್ಕೋತೀನಿ. ಇಲ್ಲೇ ಒಂದು ಕೆಲಸ ಮಾಡಬೇಕಾಗಿದೆ. ಪಾಯಿಂಟ್ ಆದ ನಂತರ ಈ ಸೈಡು ಪೇರ್ಸ್ ತಗೋಬೇಕು ನಾನು. ಇಲ್ಲೇ 00, ಇಲ್ಲೇ ನೆಕ್ಸ್ಟ್ ಪೇರ್. ಈ ಕಡೆ ತಗೊಳ್ಳುವಾಗ ಈ ಥರ ಇಲ್ಲೇ ಒಂದು ಪೇರ್, ನೆಕ್ಸ್ಟ್ ಇಲ್ಲೇ ಒಂದು ಪೇರ್ ತಗೋಬೇಕಾಗಿದೆ. ಆದರೆ ಇಲ್ಲೇ ಒಂದೇ ಒಂದು ಡಿಜಿಟ್ ಇದೆ, ಪೇರ್ ಇಲ್ಲ. ಅದಕ್ಕೆ ನಾನು 0 ಒಂದು ಸೇರಿಸಿ ಇದಕ್ಕೊಂದು ಪೇರ್ ಮಾಡ್ಕೋತೀನಿ ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ಈಗ ಇದು ಆದ ನಂತರ ನಂದು ನೆಕ್ಸ್ಟ್ ಸ್ಟೆಪ್ ಏನಾಗಿರುತ್ತೆ ಅಂದರೆ, ನಾನು ಇಲ್ಲಿಂದ 03ಗೆ ಯಾವ ಪರ್ಫೆಕ್ಟ್ ಸ್ಕ್ವೇರ್ ಮ್ಯಾಚ್ ಆಗುತ್ತೆ, ನಿಯರೆಸ್ಟ್ ಯಾವುದಾಗತ್ತೆ ಅದು ನಾನು ನೋಡಬೇಕಾಗಿದೆ. ಈಗ ನಾನು 2 ತಗೊಂಡ್ರೆ 2 ಸ್ಕ್ವೇರ್ ಇಸ್ 4 ಆಗುತ್ತೆ. ಅದು 3ಕ್ಕಿಂತ ದೊಡ್ಡದ ನಂಬರ್ ಆಗುತ್ತೆ. ಅದಕ್ಕೆ ನನಗೆ ಅದಕ್ಕಿಂತ ಕಡಿಮೆ ನಂಬರ್ ತಗೋಬೇಕಾಗಿದೆ. ಅದಕ್ಕೆ ನಾನು 1 ಸ್ಕ್ವೇರ್ 1 1 ನಾನು ತಗೋಬೇಕು. 1 1 ಅಂದ ತಕ್ಷಣ ನಾನು ಇಲ್ಲಿನೂ ಕೂಡ 1 ಬರೀತೀನಿ. 1 1 ಆಗುತ್ತೆ, ಅದು 01. ಓಕೆ, ಸೊ 03 ಮೈನಸ್ 01 ಸಬ್ಟ್ರಾಕ್ಷನ್ಸ್ ಮಾಡಿದಾಗ ನನಗೆ ಇಲ್ಲಿ ಸಿಗುವಂಥದ್ದು 2 ಸಿಗುತ್ತೆ. ಇದು 57 ಏನಿದೆ ಅಲ್ಲ, ಕಂಪ್ಲೀಟ್ ನಾನು ಪೇರೇ ಕೆಳಗಡೆ ತಗೋಬೇಕಾಗಿದೆ. ನಾವು ಯೂಶುವಲಿ ಸಬ್ಟ್ರಾಕ್ಷನ್ಸ್ನಲ್ಲಿ ಒಂದೊಂದು ತಗೋತೀವಿ, ಒಂದೊಂದು ಡಿಜಿಟ್. ಇಲ್ಲಿ ಕಂಡೀಷನ್ಸ್ ಬೇರೆ ಇದೆ. ಇಲ್ಲಿ ನಾನು ಕಂಪ್ಲೀಟ್ ಬೇರೆ ತಗೋಬೇಕು. 257 ಆಯಿತು. ಈಗ 57 ತಗೊಂಡ ಇದು ಏನು ಮಾಡ್ತೀನಿ ನಾನು, 1 + 1 ಇಲ್ಲೇ ಆ್ಯಡ್ ಮಾಡ್ತೀನಿ. 1 + 1 ಆ್ಯಡ್ ಮಾಡಿದಾಗ ಅದು 2 ಆಗುತ್ತೆ ಮೈ ಡಿಯರ್ ಸ್ಟೂಡೆಂಟ್ಸ್. ಇಲ್ಲಿ ಯೂನಿಟ್ ಪ್ಲೇಸ್ನಲ್ಲಿ ನನಗೆ ಒಂದು ಅವಕಾಶ ಇರುತ್ತೆ. ಇಲ್ಲಿ ಯಾವುದಾದ್ರೂ ಒಂದು ನಂಬರ್ ವಿಚ್ ಈಸ್ ಗೋಯಿಂಗ್ ಟು ಬಿ ನಿಯರೆಸ್ಟ್ ಒನ್ ಇಫ್ ಇಟ್ ಇಸ್ ಮಲ್ಟಿಪ್ಲೈಡ್ ಟು ದಿಸ್ 257 ಆಗಿರಬೇಕು. ಈಗ 257ಗೆ ನಿಯರೆಸ್ಟ್ ನನ್ನ ನಂಬರ್ ಇಲ್ಲಿ ನಾನು ಮಲ್ಟಿಪ್ಲೈ ಮಾಡಬೇಕಂದ್ರೆ ಯಾವ ನಂಬರ್ಲಿಂದ ಮಲ್ಟಿಪ್ಲೈ ಮಾಡಿದರೆ ಆಗತ್ತಾ? ಇಲ್ಲಿ ನಾನು 0 ಹಾಕಿದರೆ ಸೇಮ್ ನಂಬರ್ ಇಲ್ಲೇನೂ 0 ಹಾಕಬೇಕು. ಇಲ್ಲಿ 1 ಹಾಕಿದರೆ ಇಲ್ಲಿ 1 ಹಾಕಬೇಕು. ಇಲ್ಲಿ 1 ಹಾಕಿದರೆ ಇಲ್ಲಿ 1 ಹಾಕಿದರೆ 21 1 21 ಆಗುತ್ತೆ. ಸೊ 257ಗೆ ಭಾಳ ಚಿಕ್ಕದ ನಂಬರ್ ಆಗುತ್ತೆ. ಓಕೆ, ಸೊ ನಾನು ಇಲ್ಲೇ 8 ಹಾಕಿದರೆ ಎಷ್ಟಾಗುತ್ತೆ ನೋಡಿ ಮೈ ಡಿಯರ್ ಸ್ಟೂಡೆಂಟ್ಸ್. 8 ಹಾಕಿದರೆ 8 8 64. ಸೊ ಕ್ಯಾರಿ 6, ಇಲ್ಲಿ ಕ್ಯಾರಿ 6 ಬರುತ್ತೆ. 8 2 16 ಪ್ಲಸ್ 6 ಅಂದರೆ ಅದು 22 ಆಗುತ್ತೆ. 257 ಮೈನಸ್ 224. ಇಲ್ಲೇ 7 ಮೈನಸ್ 4 ಇಸ್ 3, 5 ಮೈನಸ್ 2 ಇಸ್ ಆಲ್ಸೋ 3, 2 ಮೈನಸ್ 2 ಇಸ್ 0 ಆಗುತ್ತೆ. ಈ 8 ಏನು ಇಲ್ಲಿ ಬರೆದಿದ್ದೀನಲ್ಲ, ಅದೇ 8 ಇಲ್ಲಿನೂ ಕೂಡ ನಾನು ಬರೀತೀನಿ. ಓಕೆ, ಈಗ ನನ್ನ ಹತ್ರ ನಂಬರ್ಸ್ ಖಾಲಿ ಆಗಿದ್ದಾವೆ. ನನ್ನ ಕಡೆ ನಂಬರ್ಸ್ ಯಾವುದೂ ಇಲ್ಲ. ನಾನು ಪಾಯಿಂಟ್ ಆದಮೇಲೆ ಏನು 0 ಹಾಕ್ಕೊಂಡಿದ್ದೇನೆ ಆ 0ವನ್ನು ಬಳಸ್ತೇನೆ. ಓಕೆ, ಸೊ 0ವನ್ನು ಬಳಸಿದಾಗ ಇದು 0 0 ಪೇರ್ನಲ್ಲಿ ಬರುತ್ತೆ. ಇಲ್ಲ 0 0 ನನಗೆ ಸಿಗುತ್ತೆ. ನೆಕ್ಸ್ಟ್ ಮೈ ಡಿಯರ್ ಸ್ಟೂಡೆಂಟ್ಸ್, ನಾನು ಏನು ಮಾಡ್ತೀನಿ ಅಂದರೆ ಇಲ್ಲೇನೂ ಕೂಡ ಪಾಯಿಂಟ್ ಹಚ್ಕೋತೀನಿ, ಡೆಸಿಮಲ್ ಪಾಯಿಂಟ್. ಯಾಕಂದರೆ ನಾನು ಪಾಯಿಂಟ್ ಆದ ನಂತರ 0 0
ನನಗೆ ಡಿವಿಷನ್ಸ್ಗೆ ಸಬ್ಟ್ರಾಕ್ಷನ್ಸ್ಗೆ ನಾನು ತಗೊಂಡಿದ್ದೇನೆ. ಇಲ್ಲೇ 28 ಪ್ಲಸ್ 8 ಮಾಡ್ತೇನೆ. ಇಲ್ಲಿ ಯಾವ ಥರ ನಾನು 1 ಪ್ಲಸ್ 1 ಮಾಡಿಕೊಂಡಿದ್ದೆ ಅದೇ ರೀತಿ ಇಲ್ಲೇ 28 ಪ್ಲಸ್ 8 ಮಾಡ್ತೀನಿ. 28 ಪ್ಲಸ್ 8 ಈಸ್ 36 ಆಗುತ್ತೆ. ಮತ್ತೆ ನಾನು ಯೂನಿಟ್ ಪ್ಲೇಸ್ ಖಾಲಿ ಇಡ್ತೀನಿ. ಇಲ್ಲೇ ಒಂದು ಯೂನಿಟ್ ಪ್ಲೇಸ್, ಅದೇ ಯೂನಿಟ್ ಪ್ಲೇಸ್ ಇಲ್ಲೇನು ಕೂಡ ನಾನು ಫಿಲಪ್ ಮಾಡಬೇಕಾಗಿದೆ. ಸೇಮ್ ಈಕ್ವಲ್ ಟು ಆಗಿರಬೇಕು ಅದು. ನೋಡಿ ಮೈ ಡಿಯರ್ ಸ್ಟೂಡೆಂಟ್ಸ್, 36, 300, 61, 62, 69 ತನಕ ಏನು ಬರುತ್ತಲ್ಲ ಅದು ಯಾವುದು ಇದಕ್ಕೆ ನಿಯರೆಸ್ಟ್ ಆಗುತ್ತೆ ಅದು ನೋಡಬೇಕಾಗಿದೆ. ಇಲ್ಲೇ ಬಹುಶಃ ಇದು 360 ಆಗಿದ್ರೆ, ಸೊ ಟೆನ್ಸ ಆಗಿದ್ರೆ 3600 ಆಗ್ಬೋದಾಗಿತ್ತು. 36 ಟೆನ್ಸ ಅಂಕರ ಬರುವುದಿಲ್ಲ. ಸೊ 9 ಮಾಡಿದರೆ ಅದು ಕೂಡ ಸ್ವಲ್ಪ 3300ಗಿಂತ ಹೆಚ್ಚಾಗಬಹುದು. 8 ಮಾಡಿದರೆ ನೋಡಿ ಎಷ್ಟಾಗುತ್ತೆ ಅಂತ. ಇಲ್ಲಿ 8 ಮಾಡಿದಾಗ ಇದೇ ಸೇಮ್ 8 ನಾನು ಇಲ್ಲೇನೂ ಕೂಡ ಬರಿಬೇಕಾಗಿದೆ. 8 8 8 64, ಕ್ಯಾರಿ 6, 8 6 48 ಪ್ಲಸ್ 6, 8 6 48 ಪ್ಲಸ್ 6 ಅಂದರೆ 54 ಆಗಿದೆ. 5 ಕ್ಯಾರಿ, ಆಮೇಲೆ 8 3 24 ಪ್ಲಸ್ 5 ಅಂದರೆ ಅದು 29 ಆಗುತ್ತೆ. ಸೊ ದಿಸ್ ಒನ್ ನಾವು ಸಬ್ಟ್ರಾಕ್ಷನ್ ಮಾಡಿ 0 ಮೈನಸ್ 4 ಅಂದರೆ 1 ಇದು 6 ಆಗುತ್ತೆ. ಆಮೇಲೆ 10 ಮೈನಸ್ 5 ಅಂದರೆ ಇದು 5 ಆಗುತ್ತೆ. ಆಮೇಲೆ ಇಲ್ಲೇ 13 ಮೈನಸ್ 10 ಅಂದರೆ 3 ಆಗುತ್ತೆ, 0 ಆಗುತ್ತೆ. ಓಕೆ, ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇಲ್ಲೇ ನೋಡಿ ಸ್ವಲ್ಪ ಸ್ಕ್ರೀನ್ ಮೇಲೆ ತಗೋತೇನೆ, ಮೇಕ್ ಯು ಟು ಅಂಡರ್ಸ್ಟ್ಯಾಂಡ್ ಬಿಟ್. ನೆಕ್ಸ್ಟ್ ಏನಾಗುತ್ತೆ ಅಂದರೆ ದ ಸೇಮ್ ಪ್ರೊಸೀಜರ್ ಐ ಆಮ್ ಗೋಯಿಂಗ್ ಟು ಟೇಕ್ ಇಟ್ ಟು ಕಂಟಿನ್ಯೂ till I am getting at least 2 significant digits after decimal. 368 plus 8 ಮಾಡಿದಾಗ 376 ಆಗುತ್ತೆ. ಮತ್ತೆ ನಾನು ಯೂನಿಟ್ ಪ್ಲೇಸ್ ಇಲ್ಲಿ ಖಾಲಿ ಬಿಡ್ತೀನಿ. ಇಲ್ಲಿ ಮತ್ತೆ ಯೂನಿಟ್ ಪ್ಲೇಸ್ ಇಲ್ಲಿ ಮಲ್ಟಿಪ್ಲಿಕೇಶನ್ಸ್ಗೆ ಬರ್ತೀನಿ. ಬೇಕಾದರೆ ನೀವು ಮಲ್ಟಿಪ್ಲಿಕೇಶನ್ಸ್ ಅಂತ ಬರ್ಕೋಬಹುದು. ಲೇಟರ್ ಆನ್ ಯು ಕ್ಯಾನ್ ಆ್ಯಡ್ ಇಟ್ ಮಲ್ಟಿಪ್ಲಿಕೇಶನ್ಸ್. ನೆಕ್ಸ್ಟ್ ಪ್ಲಸ್ ಮಾಡು. ಇಲ್ಲಿ ನಾನು 0 ತಗೊಂಡ್ರೆ ಅದು 0 ಆಗುತ್ತೆ, 1 ತಗೊಂಡ್ರೆ 3000 ಆಗುತ್ತೆ. ಇಲ್ಲಿ ನಾನು ಮತ್ತೆ ಈ 00 ಇಲ್ಲಿಗೆ ಶಿಫ್ಟ್ ಮಾಡು. 35,000 ಆಗಿದೆ. ಇದು ಅಕಸ್ಮಾತ್ ಆಗಿ ಟೆನ್ಸಾ ಬಂದಿದ್ರೆ 37,000 ಆಗ್ತಿತ್ತು. ಟೆನ್ಸಾ ಬರಲಿಕ್ಕೆ ಸಾಧ್ಯ ಇಲ್ಲ. ನೈನ್ಸಾ ಬರ್ಬೋದಾ? ನೈನ್ಸಾ ಬಂದರೆ ಕೂಡ 36 ಮೇಲೆ ಆಗ್ಬೋದು ಮೋಸ್ಟ್ಲಿ, ಅಥವಾ 8 ಆಗ್ಬೋದಾ, ಅಥವಾ 9 ಆಗ್ಬೋದು. ನೋಡೋಣ. ಬರಲಿಲ್ಲ ಅಂದರೆ ನೆಕ್ಸ್ಟ್ ಚೇಂಜ್ ಮಾಡೋಣ. 9 9 81, ಸೊ 8 is ಕ್ಯಾರಿ. 9 6 54, 54 plus 8 is 62, 6 carry. 9 7 63, 63 63 ಇದೆಷ್ಟಿತ್ತು ಕ್ಯಾರಿ? ಸೊ 9 6 62 ಇತ್ತಲ್ಲ. 9 7 63 ಪ್ಲಸ್ 6 69, 69, ಸೊ ಕ್ಯಾರಿ 6. 9 3 27 ಪ್ಲಸ್ 6 ಈಸ್ 33, ಇದು 33. ಇದು ನಿಯರೆಸ್ಟ್ ವ್ಯಾಲ್ಯೂ ಇದೆ ನೋಡಿ. ಇಲ್ಲಿ ನೆಕ್ಸ್ಟ್ ನಾನು 3700 ಸಮಥಿಂಗ್ ಆ್ಯಡ್ ಮಾಡಿದರೆ ಅದು 36,000 ಮೇಲೆ ಹೋಗುತ್ತೆ. ಓಕೆ, ಸೊ ದ ನೆಕ್ಸ್ಟ್ 9 ಈಸ್ ದನ್. ಇಲ್ಲೇ ನಾನು ಬರೀತೇನೆ ಮೈ ಡಿಯರ್ ಸ್ಟೂಡೆಂಟ್ಸ್ 9. ಸೊ ಆವಾಗ ನನಗೆ 2 ಸಿಗ್ನಿಫಿಕೆಂಟ್ ಡಿಜಿಟ್ಸ್ ಬೇಕಾಗಿತ್ತು, ನಾನು ಮಾಡ್ಕೊಂಡಿದ್ದೀನಿ. ಇದು ಏನು ಮೈನಸ್ ಮಾಡೋದು ಅವಶ್ಯಕತೆ ಇಲ್ಲ. ಓಕೆ, ಸೊ ಓವರಾಲ್ ಐ ಗಾಟ್ ದ ಆನ್ಸರ್. ಎಷ್ಟು ಬಂತು? ಸ್ಕ್ವೇರ್ ರೂಟ್ ಆಫ್ 357 ಈಕ್ವಲ್ ಟು ಎಷ್ಟು ಬಂತು ಆನ್ಸರು? 18.89. So this is the answer I got.
Okay? Now just keep it in mind. So how much time we have spent, how much efforts we have put to get it, this result. Okay? ಈಗ ನಾನು ಏನು ಮಾಡ್ತೀನಿ ಅಂದರೆ ನಾನು ಸ್ವಲ್ಪ ಚೇಂಜ್ ಮಾಡ್ಕೋತೀನಿ ನೋಡಿ. ಈಗ ಟ್ರಿಕ್ಸ್ ಯೂಸ್ ಮಾಡ್ತೀನಿ. ಸೊ ಟ್ರಿಕ್ಸ್ ಏನು ಟ್ರಿಕ್ಸ್ ಅಂದರೆ ನಾನು ಏನು ಮಾಡ್ತೀನಿ ಅಂದರೆ 357 ಏನಿದೆ ಅಲ್ಲ, ಇದಕ್ಕೆ ನಿಯರೆಸ್ಟ್ ಪರ್ಫೆಕ್ಟ್ ಸ್ಕ್ವೇರ್ ಯಾವುದು ಅದು ಹುಡುಕ್ತೀನಿ. ನಿಯರೆಸ್ಟ್ ಪರ್ಫೆಕ್ಟ್ ಸ್ಕ್ವೇರ್ ಅಂದರೆ ಅದು 324 is 18 square. 18 square is 324. 19 square is 361. 20 square is 400 ಆಗಿರೋದು. ಇದು 361 is a ನಿಯರೆಸ್ಟ್ ಇದೆ ನೋಡಿ. ಅದು ದೊಡ್ಡದು ಇದ್ರೂ ಪರವಾಗಿಲ್ಲ, 361 ನಿಯರೆಸ್ಟ್ ಇದೆ. ಮೈನಸ್ ಎಷ್ಟು ಮೈನಸ್ ಮಾಡಿದರೆ ನನಗೆ 357 ಬರುತ್ತೆ, 4 ಮೈನಸ್ ಮಾಡಿದರೆ ನನಗೆ 357 ಬರುತ್ತೆ. ಓಕೆ, ಎಸ್ ಮೈ ಡಿಯರ್ ಸ್ಟೂಡೆಂಟ್, ನೋಡಿ ಭಾಳ ಇಂಟ್ರೆಸ್ಟ್ಲಿಂದ ನೀವು ನೋಡಿ ಅರ್ಥ ಮಾಡ್ಕೋಬೇಕಂದ್ರೆ ಎಷ್ಟು ಬ್ಯೂಟಿಫುಲ್ ಆಗಿ ಆನ್ಸರ್ ನಾವು ಪಡೆದುಕೊಳ್ಳಬಹುದು, ಈಸಿಯಾಗಿ ಪಡೆದುಕೊಳ್ಳಬಹುದು. ಎಸ್, ನಾನು ಏನು ಮಾಡ್ತೀನಿ ಅಂದರೆ ಸ್ಕ್ವೇರ್ ರೂಟ್ ಆಫ್ 357 ಈ ನಂಬರ್ಗೆ ಈ 361 ಇದ್ರದ್ದು ಸ್ಕ್ವೇರ್ ರೂಟ್ ತೆಗಿತೀನಿ. ಮೈನಸ್ 4ಗೆ ಏನು ಮಾಡ್ತೀನಿ ಅಂದರೆ 4 ಆಸ್ ಇಟ್ ಈಸ್ ಇಡ್ತೀನಿ. ಡಿವೈಡೆಡ್ ಬೈ ಯಾವ ನಂಬರ್ಲಿಂದ ನಾನು ಡಿವೈಡ್ ಮಾಡ್ತೀನಿ ಅಂದರೆ ಮೈ ಡಿಯರ್ ಸ್ಟೂಡೆಂಟ್, ಇದು 361 ಅಂದರೆ ಸೊ ದಿಸ್ ಇಸ್ 19th ಸ್ಕ್ವೇರ್. ಹೌದಾ? ಎಸ್, 19th ಸ್ಕ್ವೇರ್. ಓ, ನಿಮಗೆ ಸರಿಯಾಗಿ ಇದು ಕಾಣ್ತಾ ಇಲ್ಲ ಅಂತ ಅನಿಸುತ್ತೆ. 19 ಇಲ್ಲೇ ನಿಮಗೆ ಬರ್ತಾ ಇದೆ. ಹೌದಾ? 19 ಇಲ್ಲಿ ಮೈನಸ್ ಡಿವೈಡೆಡ್ ಬೈ ಮೈನಸ್ 4 ಡಿವೈಡೆಡ್ ಬೈ ಏನಿದೆಲ್ಲ ಇದು 19 ಡಬಲ್ ಮಾಡ್ಬೇಕು. ನಾನು ಡಬಲ್ ಮಾಡಿದರೆ ಇದು 38 ಆಗುತ್ತೆ ಮೈ ಡಿಯರ್. ಓಕೆ, 38 ಆಗುತ್ತೆ. ಇಲ್ಲೇ ನೋಡಿ ನಾನು ಏನು ಮಾಡ್ತೀನಿ, ಇದು 19 ಮೈನಸ್ 4 divided by 38, which is equal to 19 minus 4 divided by 38. ಈಗ ನೀವು 4 divided by 38 ಸೊ ಸಾಲ್ವ್ ಮಾಡಿದಾಗ ನಿಮಗೆ ಬರುವುದು 0.105 ಅಂತ ಬರುತ್ತೆ. ಸೊ ದಿಸ್ ಇಸ್ ಈಕ್ವಲ್ ಟು 18.895 ಬರುತ್ತೆ. ಸೊ ದಿಸ್ ಒನ್ ನೋಡಿ, ಇಲ್ಲೇ ನಾವು 2 ಡಿಜಿಟ್ ಮಾಡ್ಕೊಂಡಿದ್ದೀವಿ. 3 ಡಿಜಿಟ್ ಮಾಡಿದರೂ ಕೂಡ ಇಲ್ಲೇ ನಮಗೆ 5 ಬರಬಹುದು. ಓಕೆ, ಸೊ ಶ್ಯೂರ್ಲಿ ವಿ ವಿಲ್ ಗೆಟ್ ಇಟ್ ದಿಸ್ 5 ಹಿಯರ್ ಮಾಡಿ. ಸೊ ನಿಮಗೆ ಈ ಮೆಥಡು ಶಾರ್ಟ್ಕಟ್ ಟ್ರಿಕ್ ಯೂಸ್ ಮಾಡಿದ್ದು ಈ ಮೆಥಡ್ ನಿಮಗೆ ಲೈಕ್ ಆಗಿದೆಯಾ, ಅಥವಾ ಈ ಮೆಥಡ್ಗೆ ನಾನು ಹೆಸರು ಕೊಡ್ತೀನಿ ಮೆಥಡ್ ಬಿ ಅಂತ ಕೊಡ್ತೀನಿ, ಇದಕ್ಕೆ ಮೆಥಡ್ ಎ ಅಂತ ಕೊಡ್ತೀನಿ. ಕಾಮೆಂಟ್ ಬಾಕ್ಸ್ನಲ್ಲಿ ನನಗೆ ಇದರದ್ದು ಇಂಟ್ರೆಸ್ಟ್ ಯಾವುದರಲ್ಲಿ ಇದೆ, ಯಾವುದು ಮಾಡಿದರೆ ಉತ್ತಮ, ಯಾವುದು ಮಾಡಬೇಕು ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್. Those who have not subscribed my channel still, please subscribe my channel, likes ಮಾಡಿ, share ಮಾಡಿ, Brilliant Academy. Okay, yes, hope that. Thank you, bye bye, see you in the next video.